ಎಲ್ಲರಿಗೂ ನಮಸ್ಕಾರ. ನಾನು ನಕುಲ್. ಇವತ್ತಿನ ಅಸ್ಲಿ ಕಹಾನಿ ನಮ್ಮ ಬಂಡೀಪುರ ಟೈಗರ್ ರಿಸರ್ವ್. ಇದು ನಮ್ಮ ದಕ್ಷಿಣ ಭಾರತದ ಒಂದು ಅದ್ಭುತವಾದ ಅರಣ್ಯ ಪ್ರದೇಶ. ಇಲ್ಲಿ ಹಲವಾರು ಪ್ರಾಣಿಗಳಿವೆ. ನಮಗೆ ಒಂದು ಆನೆದು ಅಟ್ಯಾಕ್ ಆಗಿತ್ತು. ಜೀಪ್ ಸಫಾರಿಲಿ ಹೋಗಿದ್ವಿ ಕೆಗುಡಿ ಕಾಮ್ಸಂಡದ ಬಿಳಿಗಿರಿ ರಂಗ ಟೈಗರ್ ರಿಸರ್ವ್. ಸೊ ಅಲ್ಲಿ ಅವತ್ತಿನ ದಿವಸ ಸಾಕಷ್ಟು ಆನೆಗಳು ಕಾಣಿಸ್ತಾ ಇತ್ತು. ಇನ್ನೇನು ಸಫಾರಿ ಇನ್ನೊಂದು 10-15 ನಿಮಿಷದಲ್ಲಿ ಮುಗಿಬೇಕು. ಆವಾಗ ಒಂದು ಆನೆ ಹಿಂದ್ಗಡೆಯಿಂದ ಅಡ್ಸ್ಕೊಂಬಂತು. ನಮಗೆ ಆ ಥರ ಅಡ್ಸ್ಕೊಂಬಂದಿರೋದು ಮೊದಲು ಎಕ್ಸ್ಪೀರಿಯೆನ್ಸ್ ಮಾಡಿರಲಿಲ್ಲ. ಹಾಗಾಗಿ ಅದು ಆನೆ ಸಾಕಷ್ಟು ಹತ್ತಿರ ಬಂದಾಗ ಫುಲ್ಲು ಭಯ ಆಗೋಯ್ತು. ಆಮೇಲೆ ಗಾಡಿ ಸ್ವಲ್ಪ ಸ್ಪೀಡಲ್ಲಿ ಹೋಗ್ತಾ ನಾವೆಲ್ಲರೂ ಹಿಂದೆ ನೋಡ್ತಾ ಇದ್ದೀವಿ. ಡ್ರೈವರ್ ಮಾತ್ರ ಸ್ವಲ್ಪ ಮುಂದೆ ನೋಡಿಕೊಂಡು ಮಿರರಲ್ಲಿ ನೋಡಿಕೊಂಡು ಗಾಡಿ ಓಡಿಸ್ತಾ ಇದ್ದಾರೆ. ನಾವೆಲ್ಲ ಹಿಂದೆ ನೋಡಿಕೊಂಡು ಹತ್ತಿರ ಬರ್ತದೆ ಅಂತ ಭಯ ಪಡ್ತಾ ಇದ್ದೀವಿ. ಸ್ವಲ್ಪ ಗ್ಯಾಪ್ ಜಾಸ್ತಿ ಆಗಿದ ತಕ್ಷಣ ಬದುಕ್ಬಿಟ್ವಿ ಅಂತ ಖುಷಿ ಆಗ್ತಾಯಿತ್ತು. ಅಲ್ಲಿಗೆ ಗಾಡಿ ಸಡನ್ನಾಗಿ ನಿಂತೋಯ್ತು. ಏನಕ್ಕೆ ನಿಲ್ಸಿದ್ರಪ್ಪ, ಇವಾಗ ಮತ್ತೆ ಹತ್ತಿರ ಬರುತ್ತಲ್ಲ ಆನೆ ಅಂದ್ಬಿಟ್ಟು ನಾವು ಮುಂದೆ ತಿರುಗಿ ನೋಡಿದ್ರೆ ನಮ್ಮ ಮುಂದೆನೇ ಒಂದು ಆನೆ ನಿಂತಿದೆ. ಸೊ ಆನೆ ಮುಂದೆ ನಿಂತಿರೋದ್ರಿಂದ ನಮ್ಮ ಮುಂದೆನೂ ಒಂದು ಆನೆ ಇದೆ, ಹಿಂದೆನೂ ಒಂದು ಆನೆ ಇದೆ. ಸ್ವಲ್ಪ ದೂರ ಇದೆ, ಬಟ್ ಹತ್ತಿರ ಬರ್ತಾ ಇದೆ. ನಮಗೆ ಫುಲ್ ಭಯ ಆಗೋಯ್ತು. ಇದೊಂಥರ ಸ್ಯಾಂಡ್ವಿಚ್ ಆದಂಗೆ ಆಗಿಬಿಟ್ಟಿದೆ. ಇನ್ನು ಅಕ್ಕಪಕ್ಕನೂ ಒಂದಷ್ಟು ಆನೆಗಳಿದೆ. ಗಾಡಿ ಲೆಫ್ಟ್ ಟು ರೈಟ್ ಎಲ್ಲೂ ಹೋಗೋಕ್ಕಾಗಲ್ಲ. ಕೆಳಗಡೆ ಸ್ವಲ್ಪ ಪ್ರಪಾತ ಥರ ಇದೆ, ಒಂದು ಕಡೆ ಆನೆಗಳಿದ್ದು ಸ್ವಲ್ಪ ಅಪ್ ಹಿಲ್ ಇದೆ. ಏನು ಮಾಡೋಕ್ಕೆ ಆಗಲ್ಲ, ಏನು ಮಾಡೋದು ಅಂತ ನೋಡ್ತಾ ಇದ್ದೀವಿ. ಡ್ರೈವರ್ಸು, ನೀವು ಕೂಡ ವಿಡಿಯೋಸ್ ಬೇರೆದು ನೋಡಿರ್ಬೋದು. ಮುಂದೆಯಿಂದ ಬಂದರೆ ಡ್ರೈವರ್ ಹಿಂದೆ ಹೋಗ್ಬಿಡ್ತಾರೆ, ಹಿಂದೆಯಿಂದ ಬಂದರೆ ಮುಂದೆ ಹೋಗ್ಬಿಡ್ತಾರೆ. ಬಟ್ ಎರಡೂ ಕಡೆ ಆನೆ ಇರೋದ್ರಿಂದ ಎಲ್ಲೂ ಹೋಗೋದಕ್ಕೆ ಆಪ್ಷನ್ನೇ ಇಲ್ಲ. ನಮ್ಮ ಡ್ರೈವರು ಧೈರ್ಯ ಮಾಡಿ ಮುಂದೆ ಇರೋ ಆನೆನ ಸ್ವಲ್ಪ ಹೆಡ್ಲೈಟ್ ಹಾಕಿ ಸ್ವಲ್ಪ ಗಾಡಿನ ರೆವ್ ಮಾಡಿ ಅದೊಂಥರ ಗಾಡಿ ರೋರ್ ಮಾಡ್ದಂಗೆ ಸೌಂಡ್ ಆಗ್ತಾಯಿತ್ತು. ಸೊ ಮುಂದೆ ಇರೋ ಆನೆ ತಿರುಗಿಬಿಟ್ಟು ಓಡೋಕ್ಕೆ ಶುರು ಮಾಡ್ತು. ಒಂದು ಅಷ್ಟು ಹೆಜ್ಜೆ ಓಡುತ್ತೆ, ನಿಂತ್ಕೊಳ್ಳುತ್ತೆ, ಮತ್ತೆ ತಿರುಗುತ್ತೆ. ಆ ಥರ ಒಂದು 4 ಸರಿ ಆಯಿತು. ಕೊನೆಗೆ ಒಂದು ಸರಿ ಅದು ಟ್ರ್ಯಾಕಿಂದ ಆಚೆ ಹೋದ್ಮೇಲೆ ನಾವೆಲ್ಲ ಪಾರ್ಕಿಂದ ಆಚೆ ಹೋಗಿ ಒಂದು 15-20 ನಿಮಿಷ ಯಾರೂ ಮಾತಾಡಲಿಲ್ಲ. ನಮಗೆಲ್ಲ ನಾವು ಬದುಕಿದ್ದೀವಿ ಅನ್ನೋ ಒಂದು ವಿಷಯನ ನಂಬೋದಕ್ಕೆ ಆಗಲಿಲ್ಲ. ಅಷ್ಟು ಕ್ಲೋಸ್ ಎನ್ಕೌಂಟರ್ ಆಗಿತ್ತು. ಹಾಗೆಯೇ ಅದು ವಿಡಿಯೋ ಯಾರೋ ಅಲ್ಲಿ ಲೋಕಲ್ ಇವ್ರಿಗೆ ಶೇರ್ ಮಾಡಿದ್ದು, ಅದು ನಾವು ಫಸ್ಟು ಬಂದಿದ್ದು ಆಂಧ್ರ ನ್ಯೂಸಲ್ಲಿ. ಸೊ ಆಂಧ್ರ ಪ್ರದೇಶಲ್ಲಿ ನಮ್ಮ ಎಲಿಫೆಂಟ್ ಅಟ್ಯಾಕ್ದು ನ್ಯೂಸ್ ಬಂತು. ಆಮೇಲೆ ಒಂದಷ್ಟು ಚಾನೆಲ್ಗಳಲ್ಲಿ ಬಂತು. ಬಟ್ ಇವತ್ತಿಗೂ ಕೂಡ ನಾವು ಮಾರ್ಚ್ 18 ಅನ್ನೋದನ್ನ ನಮ್ಮ ಮತ್ತೆ ಹುಟ್ಟಿದ ದಿನ ಅಂತ ನಾವೆಲ್ಲ ಯಾರ್ಯಾರು ಗಾಡೀಲಿದ್ವಿ ಅದನ್ನ ಸೆಲೆಬ್ರೇಟ್ ಮಾಡ್ತೀವಿ. ಆ್ಯಂಡ್ ತುಂಬ ಲಕ್ಕಿ ದಟ್ ವಿ ಕೇಮ್ ಔಟ್ ಅಲೈವ್ ಫ್ರಮ್ ದಟ್ ಎನ್ಕೌಂಟರ್. ಹುಲಿಯ ಗರ್ಜನೆ ಅಥವಾ ಆನೆ ಸೌಂಡ್ ಮಾಡೋದು ಯಾವುದು ನಮಗೆ ಗೂಸ್ ಬಂಪ್ಸ್ ಬರುತ್ತೆ ಅಂತ ಹೇಳಿದ್ರೆ ಎರಡೂ ಕೂಡ. ಯಾಕಂದರೆ ಆನೆಗಳು ನಾವು ಗಾಡೀಲಿರಲಿ ಅಥವಾ ಆನ್ ಫುಟ್ ಇರಲಿ ಯಾವಾಗ ಬೇಕಾರ ಅಟ್ಯಾಕ್ ಮಾಡ್ಬೋದು. ದೇ ಆರ್ ಕಾಲ್ಡ್ ವೈಲ್ಡ್ ಫಾರ್ ಅ ರೀಸನ್. ಸೊ ದೂರದಿಂದ ನೋಡಿ ಎಂಜಾಯ್ ಮಾಡಬೇಕು. ಹುಲಿಗಳು ಗರ್ಜನೆ ಮಾಡಿದಾಗ ರೋಮಾಂಚನ ಆಗತ್ತೆ. ನಾವು ಅಕಸ್ಮಾತ್ ನಡ್ಕೊಂಡು ಹೋಗುವಾಗ ಆ ರೀತಿ ಒಂದು ಗರ್ಜನೆ ಕೇಳಿದ್ರೆ ಇನ್ನೂ ಜಾಸ್ತಿ ರೋಮಾಂಚನ ಆಗುತ್ತೆ, ಭಯ ಆಗುತ್ತೆ. ಗಾಡೀಲಿದ್ದಾಗ ಆ ಇಡೀ ಗಾಡಿನ ಒಂದು ಪ್ರಾಣಿಯ ರೀತಿ ಹುಲಿ ನೋಡೋದ್ರಿಂದ ನಾವು ಸೇಫ್ ಇರ್ತೀವಿ. ಬಟ್ ಆ ಸೌಂಡ್ ಕೇಳಿದಾಗ ಒಂದು ರಿಯಾಕ್ಷನ್ ಇರಲೇಬೇಕು. ಸೊ ಹುಲಿ ಹಾಗೆ ಆನೆ ಎರಡರದ್ದು ಒಂದು ಇಂಪ್ಯಾಕ್ಟ್ ಇದ್ದೇ ಇರುತ್ತೆ. ತುಂಬ ರೆಸ್ಪೆಕ್ಟ್ ಕೊಡ್ತಾ ಒಂದು ರೆಸ್ಪೆಕ್ಟ್ಫುಲ್ಲಿ ಸೋಷಿಯಲ್ ಡಿಸ್ಟೆನ್ಸಿಂಗ್ ಏನು ಹೇಳ್ತೀವಿ ಅದನ್ನು ಮೇಂಟೈನ್ ಮಾಡಿದ್ರೆ ನಾವು ಸೇಫ್ ಆಗಿರ್ತೀವಿ, ಪ್ರಾಣಿಗಳು ಸೇಫ್ ಆಗಿರ್ತವೆ.
ನಾವೀಗ ಬಂಡೀಪುರದ ಬಗ್ಗೆ ಸಾಕಷ್ಟು ವಿಷಯಗಳನ್ನ ತಿಳ್ಕೊಳ್ಳೋಣ. ಬಂಡೀಪುರ ಟೈಗರ್ ರಿಸರ್ವ್ ಮೊದಲು 1941ರಲ್ಲಿ ಕೇವಲ 90 ಸ್ಕ್ವೇರ್ ಕಿಲೋಮೀಟರ್ ವೇಣುಗೋಪಾಲ ಸ್ವಾಮಿ ಪಾರ್ಕ್ ಅಂತ ಡಿಕ್ಲೇರ್ ಆಗಿತ್ತು. ಅದಾದ್ಮೇಲೆ 800 ಸ್ಕ್ವೇರ್ ಕಿಲೋಮೀಟರ್ ಆಗುತ್ತೆ 1942ರಲ್ಲಿ. 73ರಲ್ಲಿ ಪ್ರಾಜೆಕ್ಟ್ ಟೈಗರ್ ಬರುತ್ತೆ. 91ರಲ್ಲಿ ಪ್ರಾಜೆಕ್ಟ್ ಎಲಿಫೆಂಟ್ ಬರುತ್ತೆ. 2001ರಲ್ಲಿ ನ್ಯಾಷನಲ್ ಪಾರ್ಕ್, ಆಮೇಲೆ ಕೋರ್ ಕ್ರಿಟಿಕಲ್ ಹ್ಯಾಬಿಟ್ಯಾಟ್, ಬಫರ್ ಏರಿಯಾ, ಈಕೋ ಸೆನ್ಸಿಟಿವ್ ಝೋನ್. 2020ಯಲ್ಲಿ ನಮ್ಮ ಬಂಡೀಪುರ ಟೈಗರ್ ರಿಸರ್ವ್ಗೆ 1020.21 ಸ್ಕ್ವೇರ್ ಕಿಲೋಮೀಟರ್ ಜಾಗ ಅಲೋಕೇಟ್ ಆಗಿರುತ್ತೆ. ಸೊ ಬಂಡೀಪುರ ಅಂತ ಹೇಳಿದಾಗ ನಾವು ಕೇವಲ ಬಂಡೀಪುರ ಟೈಗರ್ ರಿಸರ್ವ್ ಅಂತ ಹೇಳಿದ ಮಾತ್ರಕ್ಕೆ ಬರೀ ಟೈಗರ್ ನೋಡೋಕ್ಕೆ ಜನ ಬರೋದಕ್ಕೆ ಟ್ರೈ ಮಾಡ್ತಾರೆ. ಹಾಗೆ ಮಾಡಬಾರ್ದು. ಬಂಡೀಪುರ ಟೈಗರ್ ರಿಸರ್ವ್ ಅಂತ ಹೇಳಿದಾಗ ಒಂದು ಹುಲಿ ಇದ್ದರೆ ಹುಲಿಯಿಂದ ಸಾಕಷ್ಟು ಬೇರೆ ಪ್ರಾಣಿಗಳು ಒಂದು ಬ್ಯಾಲೆನ್ಸ್ನ ನಾವು ಕಾಣ್ಬೋದು ಫುಡ್ ಚೈನಲ್ಲಿ. ಸೊ ಯಾವ್ಯಾವ ಪ್ರಾಣಿಗಳನ್ನ ನೀವು ಬಂಡೀಪುರಲ್ಲಿ ಕಾಣ್ಬೋದು ಅಂತ ಇಲ್ಲೊಂದು ಚಿತ್ರೀಕರಣ ಆಗಿದೆ. ಚಿಕ್ಕ ಚಿಕ್ಕ ಮಾತ್ಸ್ ಇಂದ ಹಿಡಿದು ಚಿಟ್ಟೆಗಳು, ಅದು ನಮ್ಮ ಸ್ಟ್ರೈಪ್ ಟೈಗರ್ ಬಟರ್ಫ್ಲೈ ಅಂತ ಹೇಳ್ತೀವಿ. ಹಾಗೆ ಅದು ಸದರ್ನ್ ಬರ್ಡ್ ವಿಂಗ್ ಅಂತ ಹೇಳ್ತೀವಿ. ನಮ್ಮ ಕರ್ನಾಟಕ ರಾಜ್ಯದ ಬಟರ್ಫ್ಲೈ, ಸ್ಟೇಟ್ ಬಟರ್ಫ್ಲೈ ಅದು. ಇದು ನಮ್ಮ ಇಂಡಿಯನ್ ರೋಲರು, ಇದು ಕೂಡ ನಮ್ಮ ಸ್ಟೇಟ್ ಬರ್ಡ್. ಇದನ್ನು ನೀಲಕಂಠ ಅಂತ ಕೂಡ ಕರಿತೀವಿ. ಅದು ನಮ್ಮ ವೈಟ್ ಥ್ರೋಟೆಡ್ ಕಿಂಗ್ ಫಿಶರ್. ಸೊ ನೀವು ಕಿಂಗ್ ಫಿಶರಲ್ಲೇ ಬೇರೆ ಬೇರೆ ಪ್ರಜಾತಿಗಳನ್ನ ನೋಡ್ಬೋದು. ಅದು ಬ್ರಾಹ್ಮಿಣಿ ಕೈಟ್, ನಮ್ಮ ಹಿಂದೂ ಪುರಾಣದಲ್ಲಿ ಗರುಡ ಅಂತ ಏನು ಹೇಳ್ತೀವಿ, ಅದು ನಮ್ಮ ಬ್ರಾಹ್ಮಿಣಿ ಕೈಟ್ ಆಗಿರುತ್ತೆ. ಹಾಗೆ ಜಟಾಯು ಅಂತ ಏನು ಹೇಳ್ತೀವಿ, ಅದು ನಮ್ಮ ರಣಹದ್ದುಗಳು. ಸಾಕಷ್ಟು ರಣಹದ್ದುಗಳನ್ನ ಕೂಡ ನಾವು ಬಂಡೀಪುರದಲ್ಲಿ ಕಾಣ್ಬೋದು. ನಮ್ಮ ರಾಷ್ಟ್ರ ಪಕ್ಷಿ ನವಿಲನ್ನು ಕೂಡ ನಾವು ಒಳ್ಳೆ ಸಂಖ್ಯೆಯಲ್ಲಿ ಬಂಡೀಪುರದಲ್ಲಿ ಕಾಣ್ಬೋದು. ಸಾಕಷ್ಟು ಹಾವುಗಳ ಪ್ರಜಾತಿ, ಹಾಗೆ ಮಾನಿಟರ್ ಲಿಸರ್ಡ್ಸ್ನು ಕೂಡ ಅಂತ ಏನು ಹೇಳ್ತೀವಿ, ಅದನ್ನು ಕೂಡ ನಾವು ಕಾಣ್ಬೋದು. ಸ್ಮಾಲೆಸ್ಟ್ ಡಿಯರ್, ಮೌಸ್ ಡಿಯರ್ ಅಂತ ಕರಿತೀವಿ, ಅದು ನಿಶಾಚರಿ, ಅದನ್ನು ಕೂಡ ನಾವು ಬಂಡೀಪುರದಲ್ಲಿ ಕಾಣ್ಬೋದು. ಸಾಕಷ್ಟು ರೇರ್ ಸೈಟಿಂಗ್ ಇದೆಲ್ಲ. ಇದು ನಮ್ಮ ಬಾರ್ಕಿಂಗ್ ಡಿಯರ್ ಅಂತ ಹೇಳ್ತೀವಿ, ಅದನ್ನು ಕಾಣ್ಬೋದು. ಲಂಗೂರ್ಸ್, ನಮಗೆ ಆಂಟಿಲೋಪ್ಸ್ ಇರುತ್ತೆ. ಹಾಗೆ ನಮ್ಮ ಸಾಂಬಾರ್ ಡಿಯರು, ಸ್ಪಾಟೆಡ್ ಡಿಯರ್ ಇರುತ್ತೆ. ಸಾಂಬಾರ್ ಡಿಯರ್ ಮೇಲ್ಗಡೆ ನೋಡಿರ್ತಿದ್ರೆ ವೈಲ್ಡ್ ಬೋರ್, ಕಾಡು ಹಂದಿ. ಹಾಗೆ ಕಾಟಿ ಅಂತ ಕರಿತೀವಿ, ಇಂಡಿಯನ್ ವೈಟ್ ಸಾಕ್ಡ್ ಇಂಡಿಯನ್ ಗೋರ್ ಅಂತ ಇಂಗ್ಲೀಷಲ್ಲಿ ಹೇಳುವಂಥದ್ದು. ಹಾಗೆ ನಮ್ಮ ಗಜೇಂದ್ರ, ಗಜರಾಜ, ಆನೆಗಳನ್ನ ಹೆಚ್ಚು ಸಂಖ್ಯೆಯಲ್ಲಿ ನೀವು ಬಂಡೀಪುರದಲ್ಲಿ ಕಾಣ್ಬೋದು. ಇಡೀ ಭಾರತದಲ್ಲಿ ನಾವು ಮ್ಯಾಕ್ಸಿಮಮ್ ಪಾಪ್ಯುಲೇಷನ್ ಎಲಿಫೆಂಟ್ಸು ಕರ್ನಾಟಕದಲ್ಲೇ ಇದೆ. ಹಾಗೆ ಕರ್ನಾಟಕದಲ್ಲಿ ಬಂಡೀಪುರದಲ್ಲೇ 3000ಕ್ಕೂ ಹೆಚ್ಚು ಎಲಿಫೆಂಟ್ಸ್ನ ನೀವು ಕಾಣ್ಬೋದು. ಕರಡಿಗಳನ್ನ ನೀವು ನೋಡ್ಬೋದು. ಢೋಲ್ಸ್ ಅಂತ ಕರಿತೀವಿ, ವೈಲ್ಡ್ ಡಾಗ್ಸು, ಅದನ್ನು ಕೂಡ ನೀವು ಕಾಣ್ಬೋದು. ವೈಲ್ಡ್ ಡಾಗ್ಸು ನಮ್ಮ ಹುಲಿಗಳಕ್ಕಿಂತ ಜಾಸ್ತಿ ಹೆಚ್ಚು ಅಳಿವಿನ ಅಂಚಿನಲ್ಲಿರುವಂತಹ ಒಂದು ಸ್ಪೀಶೀಸು. ಕೇವಲ 1000 ಡೋಲ್ಸ್ ಇದೆ. ಹುಲಿಗಳು 3000ಕ್ಕೂ ಹೆಚ್ಚು ಹುಲಿಗಳನ್ನ ನಾವು ಭಾರತದಲ್ಲಿ ಕಾಣ್ಬೋದು. ಆದರೆ ಈ ಕಾಡು ನಾಯಿಗಳು ಕೇವಲ 1000 ಹತ್ತಿರ ಇದೆ. ಹಾಗೆ ನಮ್ಮ ಮೋಸ್ಟ್ ಕರಿಸ್ಮ್ಯಾಟಿಕ್ ಅಜೈಲ್ ಮರನ ಕೂಡ ಹತ್ತುವಂತಹ ಚಿರತೆಗಳನ್ನ ನಾವು ಬಂಡೀಪುರದಲ್ಲಿ ಕಾಣ್ಬೋದು. ಹಾಗೆ ನಮ್ಮ ರಾಷ್ಟ್ರ ಪ್ರಾಣಿ ಹುಲಿನ ಕೂಡ ನೀವು ಹೆಚ್ಚಿನ ಸಂಖ್ಯೆಯಲ್ಲಿ ಕಾಣುವಂತಹ ಒಂದು ಅವಕಾಶ ಇರುತ್ತೆ. ಬಟ್ ನಿಮ್ಮ ಲಕ್ ಯಾವ ರೀತಿ ಇದೆ ಅದ್ರ ಮೇಲೆ ತುಂಬ ಡಿಪೆಂಡ್ ಆಗುತ್ತೆ. ಎಲ್ರಿಗೂ ಕೂಡ ಹುಲಿ, ಚಿರತೆ ಕಾಣಿಸೋದಿಲ್ಲ. ಸೊ ಲಕ್ ಮೇಲೆ ಸಾಕಷ್ಟು ಡಿಪೆಂಡ್ ಆಗಿರುತ್ತೆ. ಅದಲ್ಲದೆ ನಮ್ಮ ಕಾಡಲ್ಲಿ ಬೇರೆ ಬೇರೆ ರೀತಿ ವಾರ್ನಿಂಗ್ ಸಿಸ್ಟಮ್ಸ್ ಇರುತ್ತೆ, ಅಲಾರ್ಮ್ ಸಿಸ್ಟಮ್ಸ್ ಇರುತ್ತೆ, ಅಲಾರ್ಮ್ ಕಾಲ್ ಇರುತ್ತೆ. ಮೊದಲನೇದಾಗಿ ನಾವು ಯಾವ ರೀತಿ ಹುಲಿನ ಕಾಣ್ಬೋದು ಅಂತ ಹೇಳಿದ್ರೆ ಪಗ್ ಮಾರ್ಕ್ ಅಂತ ಇರುತ್ತೆ. ಸೊ ನಾವು ಹೋಗ್ತಾ ಇರೋ ದಾರಿಯಲ್ಲಿ ಅಕಸ್ಮಾತ್ ಏನಾದ್ರು ಪಗ್ ಮಾರ್ಕ್ ಇದೆ ಅಂದರೆ ಹುಲಿ ಈ ದಾರಿಲಿ ನಡೆದಿದೆ ಅಂತ. ಅದು ಬಿಟ್ಟು ಅಕಸ್ಮಾತಾಗಿ ಹುಲಿನೋ ಚಿರತೆನೋ ನಡೀತಾ ಇದೆ ಕಾಡಲ್ಲಿ ಅಂತ ಹೇಳಿದ್ರೆ ಇಡೀ ಕಾಡೇ ವೈಬ್ರೆಂಟ್ ಆಗಿ ಫುಲ್ ಆ್ಯಕ್ಟಿವ್ ಆಗಿರುತ್ತೆ. ಲಂಗೂರ್ಗಳು ಕಾಲ್ ಕೊಡೋದ್ರಿಂದ ಹಿಡಿದು ಜಿಂಕೆಗಳು ಕಾಲ್ ಕೊಡ್ತಿರುತ್ತೆ, ಸಾಂಬಾರ್ ಡಿಯರ್ಗಳು ಕಾಲ್ ಕೊಡ್ತಿರುತ್ತೆ, ಒಂದಷ್ಟು ಪಕ್ಷಿಗಳು, ಮಲಬಾರ್ ಜೈಂಟ್ ಸ್ಕ್ವಿರಲ್ಲು ಎಲ್ಲ ಕೂಡ ಕಾಲ್ಗಳು ಕೊಡ್ತಾ ಇರುತ್ತೆ. ಸೊ ಆ ಕಾಲ್ಸ್ ನೋಡಿ ಕೇಳಿ ಆ ಪ್ರಾಣಿಗಳು ಯಾವ ಕಡೆ ನೋಡ್ತಿದೆ ಅಂತ ನೋಡಿ ನಾವು ಒಂದು ಅಂದಾಜು ಮಾಡ್ಬೋದು ಅಲ್ಲಿ ಹುಲಿ ಅಥವಾ ಚಿರತೆ ಇದೆಯಾ ಅಂತ. ಸೊ ಅಟ್ ದ ಎಂಡ್ ಆಫ್ ದ ಡೇ ಅದು ನಿಮ್ಮ ಲಕ್ಕಿದ್ರೆ ಮಾತ್ರ ಕಾಣಿಸೋವಂತಹ ಪ್ರಾಣಿಗಳು. ಬಟ್ ಪ್ರತಿಯೊಂದು ಪ್ರಾಣಿನೂ ಬ್ಯೂಟಿಫುಲ್ ಆಗಿರುತ್ತೆ. ಸೊ ಒಂದು ಚಿಟ್ಟೆಯಿಂದ ಹಿಡಿದು ಒಂದು ಆನೆ ಅಥವಾ ಹುಲಿವರೆಗೂ ನೀವು ಎಲ್ಲ ಪ್ರಾಣಿಗಳು ಅದರ ನ್ಯಾಚುರಲ್ ಹ್ಯಾಬಿಟ್ಯಾಟಲ್ಲಿ ಅದರ ನ್ಯಾಚುರಲ್ ಬಿಹೇವಿಯರ್ನ ಅಬ್ಸರ್ವ್ ಮಾಡೋದಕ್ಕೆ ಬಂಡೀಪುರಕ್ಕೆ ಬರೋದನ್ನ ಮರಿಬೇಡಿ.
ಇಲ್ಲಿ ನಾವು 50 ವರ್ಷ ಪ್ರಾಜೆಕ್ಟ್ ಟೈಗರ್ ಅದರ ಒಂದು ಚಿತ್ರೀಕರಣ ಇಲ್ಲಿ ನೋಡ್ಬೋದು. ನೀವು 1973 ಪ್ರಾಜೆಕ್ಟ್ ಟೈಗರ್ಸ್ ಡಿಕ್ಲೇರ್ ಮಾಡಿದಾಗ ಬಂಡೀಪುರದಲ್ಲಿ ಇದ್ದಿದ್ದು ಕೇವಲ 12 ಹುಲಿಗಳು. ಅಲ್ಲಿಂದ 2023 50 ವರ್ಷ ನಾವು ಏನು ಪ್ರಾಜೆಕ್ಟ್ ಟೈಗರ್ಗೆ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಅದರಲ್ಲಿ ನಾವು ಆಲ್ಮೋಸ್ಟ್ ಒಂದು 190ಕ್ಕೂ ಹೆಚ್ಚು ಹುಲಿಗಳನ್ನ ನಾವು ಬಂಡೀಪುರದಲ್ಲಿ ಕಾಣ್ಬೋದು. ಸೊ 74 ನ್ಯಾಷನಲ್ ಪಾರ್ಕ್ ಆಯಿತು, ನೀಲಗಿರಿ ಬಯೋಸ್ಫಿಯರ್ಗೆ ಬಂಡೀಪುರನ ಆ್ಯಡ್ ಮಾಡಲಾಯಿತು. ಪ್ರಾಜೆಕ್ಟ್ ಎಲಿಫೆಂಟ್, ಆಮೇಲೆ ಮೈಸೂರು ಎಲಿಫೆಂಟ್ ರಿಸರ್ವ್ ಅಂತ ಡಿಕ್ಲೇರ್ ಆಯಿತು, ಈಕೋ ಸೆನ್ಸಿಟಿವ್ ಝೋನ್ ಅಂತ ನೋಟಿಫೈ ಆಯಿತು. ಎಸ್ಟಿಮೇಟು 2018 173 ಇತ್ತು, ಇವಾಗ ಒಂದು ಕ್ಲೋಸ್ ಟು 190+ ಇದೆ ಅಂತ ಹೇಳ್ತಾರೆ. ಬಂಡೀಪುರ 173ಕ್ಕೂ ಹೆಚ್ಚು ಟೈಗರ್ಸ್ ಇದ್ದು 190ಕ್ಕೂ ಹೆಚ್ಚು 3 ಟೈಗರ್ಸ್ ಇರೋಂಥದ್ದು ಜಾಗ. ಸೆಕೆಂಡ್ ಲಾರ್ಜೆಸ್ಟ್ ಟೈಗರ್ ಪಾಪ್ಯುಲೇಷನ್ ಇನ್ ಇಂಡಿಯಾ. ಹಾಗೆಯೇ ಲೆಪರ್ಡ್ಸ್ ಕೂಡ ನೀವು 200ಕ್ಕೂ ಹೆಚ್ಚು ಲೆಪರ್ಡ್ಸ್ನ ಕಾಣ್ಬೋದು. ಸೆಕೆಂಡ್ ಲಾರ್ಜೆಸ್ಟ್ ಲೆಪರ್ಡ್ ಪಾಪ್ಯುಲೇಷನ್ ಇನ್ ಇಂಡಿಯಾ ನಮ್ಮ ಬಂಡೀಪುರ. ಹಾಗೆ ಬಂಡೀಪುರದಲ್ಲಿ 3000ಕ್ಕೂ ಹೆಚ್ಚು ಆನೆಗಳನ್ನ ನೀವು ಕಾಣ್ಬೋದು. ಇದು ನಮ್ಮ ಬಂಡೀಪುರ. ಸ್ನೇಹಿತರೆ, ಬಂಡೀಪುರ ಯಾರ ಎಂಟ್ರಾದಾಗ ಅಥವಾ ಯಾವುದೇ ಒಂದು ಕಾಡನ್ನ ಎಂಟ್ರಾದಾಗ ಕಾಡಿನಲ್ಲಿ ನಾವು ಒಂದಷ್ಟು ಡಿಸಿಪ್ಲಿನ್ನ ಪಾಲಿಸ್ಬೇಕಾಗತ್ತೆ. ಮೊದಲನೇದಾಗಿ ಗಾಡಿಗಳನ್ನ ನಾವು ನಿಲ್ಸಕ್ಕೆ ಹೋಗಬಾರ್ದು. ನಾವು ಸಾಕಷ್ಟು ಜನ ಪ್ರಾಣಿಗಳಿಗೆ ಏನಾರ ಆಹಾರ ಹಾಕೋದನ್ನ ನೋಡ್ತಾ ಇರ್ತೀವಿ. ಸೊ ಅದನ್ನೆಲ್ಲ ಮಾಡಬಾರ್ದು. ಯಾಕಂದರೆ ಇದೆಲ್ಲ ಕಾಡು ಪ್ರಾಣಿಗಳು, ವೈಲ್ಡ್ ಅನಿಮಲ್ಸ್. ಅದಕ್ಕೆ ಅದರ ನ್ಯಾಚುರಲ್ ಬಿಹೇವಿಯರ್ಸ್ ಇರುತ್ತೆ. ಅದು ಹೋಗಿ ಊಟನ ಹುಡುಕಿ ತಿನ್ನುವಂಥದ್ದು ಇರುತ್ತೆ. ನಾವು ಯಾವಾಗ ಅದಕ್ಕೆ ಆಹಾರ ಕೊಡೋದಕ್ಕೆ ಶುರು ಮಾಡ್ತೀವಿ, ಅದು ನಮ್ಮ ಮೇಲೆ ಡಿಪೆಂಡೆಂಟ್ ಆಗಿಬಿಡುತ್ತೆ. ನೀವು ಸಾಕಷ್ಟು ಬೆಟ್ಟಗಳನ್ನೆಲ್ಲ ನೋಡಿರ್ಬೋದು. ಬೆಟ್ಟದ ಮೇಲೆ ಯಾರೋ ಒಬ್ಬರು ಕೋತಿಗೆ ಆಹಾರ ಹಾಕಿರ್ತಾರೆ. ಸೊ ಕೋತಿ ಸೈನ್ಯನೇ ಕಾಯ್ತಾ ಇರುತ್ತೆ. ಯಾರು ಇವಾಗ ಬೆಟ್ಟಕ್ಕೆ ಹೋಗಿ ಕೋತಿಗಳು ಅಟ್ಯಾಕ್ ಮಾಡುವಂತಹ ದೃಶ್ಯಾವಳಿಗಳನ್ನೆಲ್ಲ ನಾವು ನೋಡಿರ್ತೀವಿ. ಅದಕ್ಕೆ ಯಾವುದೇ ಪ್ರಾಣಿಗೆ ನಾವು ಜಿಂಕೆಗಳಿಗಾಗಲಿ, ನವಿಲುಗಳಿಗಾಗಲಿ, ಇಲ್ಲ ಕೋತಿಗಳಿಗಾಗಲಿ ಆಹಾರ ಕೊಡೋದಕ್ಕೆ ಹೋಗಬಾರ್ದು. ನೀವೇನೋ ಒಂದು ಕೈಂಡ್ ಆ್ಯಕ್ಟ್ ಮಾಡ್ತಾ ಇದ್ದೀರಾ ಅಂತ ಅನ್ಕೋತೀರಾ, ಬಟ್ ನಿಮ್ಮಿಂದ ಬೇರೆಯವ್ರಿಗೂ ತೊಂದರೆ ಆಗುತ್ತೆ, ಪ್ರಾಣಿಗಳಿಗೂ ತೊಂದರೆ ಆಗುತ್ತೆ. ಸೊ ದಯವಿಟ್ಟು ಕಾಡು ಪ್ರಾಣಿಗಳಿಗೆ ಯಾವುದೇ ರೀತಿ ಆಹಾರನ ಕೊಡೋದಕ್ಕೆ ಹೋಗಬೇಡಿ. ಹಾಗೆಯೇ ಪ್ಲಾಸ್ಟಿಕ್ಕನ್ನ ಫಾರೆಸ್ಟ್ ಒಳಗೆ ಯಾವುದೇ ಕಾರಣಕ್ಕೂ ಬಳಸಬಾರ್ದು. ಪ್ಲಾಸ್ಟಿಕ್ ಆಗಲಿ ಬೇರೆ ಯಾವುದೇ ವಸ್ತು ಆಗಲಿ ನಾವು ಕಾಡಿನಲ್ಲಿ ಬೀಳಿಸ್ಕೊಳ್ದೆ, ಅದು ಸಫಾರಿ ಟೈಮಲ್ಲಿ ಇರ್ಬೋದು, ಇಲ್ಲ ನಾವು ಕಾಡಿನ ದಾರಿಯಲ್ಲಿ ಹೋಗುವಂತಹ ಸಮಯದಲ್ಲಿರ್ಬೋದು, ಏನನ್ನು ಬೀಳಿಸ್ಕೊಳ್ದೆ ನಮ್ಮ ಕಡೆಯಿಂದ 0 ಫುಟ್ ಪ್ರಿಂಟು ಕಾಡಲ್ಲಿರಬೇಕು. ಕಾಡಿಂದ ನಾವು ಕೇವಲ ಮೆಮೊರೀಸ್ನ ತೊಗೊಂಡೋಗೋಣ, ಏನು ಬಿಡೋದು ಬೇಡ, ಹಾಗೆ ಯಾವುದು ವಸ್ತುನ ತೊಗೊಂಡು ಹೋಗೋದು ಬೇಡ. ಇಷ್ಟು ನಾವು ಜ್ಞಾಪಕ ಇಟ್ಕೊಂತು ಅಂತ ಹೇಳಿದ್ರೆ ನಮ್ಮ ಕಾಡಿನ ಒಂದು ಜರ್ನಿ ಏನಿರುತ್ತೆ ಸಾಕಷ್ಟು ಮೆಮೊರಬಲ್ ಆಗಿರುತ್ತೆ, ಹಾಗೆ 0 ಫುಟ್ ಪ್ರಿಂಟ್ ಕೂಡ ಆಗಿರುತ್ತೆ. ನಮಗೆ ಈ ಅದ್ಭುತವಾದ ಅನುಭವವನ್ನು ಮಾಡಿಸಿದ ಕೃಷ್ಣ ಅವರಿಗೆ ನಮ್ಮ ಧನ್ಯವಾದಗಳು. ಧನ್ಯವಾದಗಳು ನಕುಲ್. ನಾವು ಬಂಡೀಪುರವನ್ನು ಸಾಕಷ್ಟು ಸವಿಲಿಕ್ಕೆ, ನೋಡಲಿಕ್ಕೆ ಬಂದು ಈ ಒಂದು ಅದ್ಭುತವಾದ ಒಂದು ಎಕ್ಸ್ಪೀರಿಯನ್ಸ್ನ ಪಡ್ಕೊಂಡಿದ್ದೀವಿ. ಸಾಕಷ್ಟು ಪ್ರಾಣಿಗಳು, ಪಕ್ಷಿಗಳು, ಹಾಗೆ ಬೇರೆ ಬೇರೆ ವೆದರ್ ಕೂಡ ನಾವು ಎಕ್ಸ್ಪೀರಿಯನ್ಸ್ ಮಾಡಲಿಕ್ಕೆ ಸಿಕ್ಕಿದೆ. ಮಳೆ ಬಂದಿದೆ, ಬಿಸಿಲು ಬಂದಿದೆ, ಜೋರಾದ ಗಾಳಿ ಇತ್ತು, ಆನೆಗಳು ಕಾಣಿಸಿದೆ, ಒಂದು ಹುಲಿ ಕಾಣಿಸ್ತು, ಚಿರತೆ ಕಾಣಿಸ್ತು, ಬೇರೆ ಬೇರೆ ರೀತಿ ಪಕ್ಷಿಗಳು ಕೂಡ ಕಾಣಿಸ್ತು. ಸೊ ಈ ಬಂಡೀಪುರ ಅನ್ನೋದು ಒಂದು ಅದ್ಭುತವಾದಂಥ ಒಂದು ಜಾಗ. ಭಾರತದಲ್ಲಿ ಸಾಕಷ್ಟು ಟೈಗರ್ ರಿಸರ್ವ್ಸ್ ಇದೆ. ಕರ್ನಾಟಕದಲ್ಲಿ 5 ಟೈಗರ್ ರಿಸರ್ವ್ಸ್ ಇದೆ. ಅದರಲ್ಲಿ ಬಂಡೀಪುರ್ ಒನ್ ಆಫ್ ದ ಮೋಸ್ಟ್ ವೈಬ್ರೆಂಟ್ ಟೈಗರ್ ರಿಸರ್ವ್ಸ್ ಅಂತಲೇ ಹೇಳ್ಬೋದು. ಈ ಒಂದು ಜರ್ನಿಯಲ್ಲಿ ನೀವೆಲ್ಲರೂ ನಮ್ಮನ್ನು ನೋಡ್ಬೋದು. ನಕುಲ್ ಅವರು ನಮ್ಮ ಈ ಜರ್ನಿಯಲ್ಲಿ ಭಾಗಗೊಂಡ್ರು, ಹಾಗೆ ಒಂದು ಅದ್ಭುತವಾದ ಎಕ್ಸ್ಪೀರಿಯನ್ಸ್ನ ಪಡೆದಿದ್ದಾರೆ ಅಂತ ನಾವೆಲ್ಲ ನಂಬಿದ್ದೀವಿ. ಸೊ ನಕುಲ್ ಅವರೇ, ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್ ಆ್ಯಂಡ್ ಹೋಪ್ ಯು ಹ್ಯಾಡ್ ಅ ಗ್ರೇಟ್ ಟೈಮ್. Yeah, sure.